ನಾನು ನಾಗರಾಜ್ ಶೆಟ್ಟಿ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗಿದೆ ಮತ್ತು ಸಿಗ್ತಾನೇ ಇಲ್ಲ. ಮತ್ತೇನಂತ ಕೇಳಿದ್ರೆ ಸಿಗದೇ ಇರೋ ಕಾರಣ ಜನರ ಒಂದು ಜೀವನ ಅಸ್ತವ್ಯಸ್ತ ಆಗಿದೆ. ಮತ್ತು ಏನಂತ ಕೇಳಿದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕು. ಜನರಿಗೆ ಒಂದು ಸಿಲಿಂಡರ್ ಸಪ್ಲೈ ಮಾಡುವಂಥದ್ದು ಕಾರ್ಯ ನಡೀಬೇಕು. ಯಾಕಂತ ಕೇಳಿದ್ರೆ ಕೊರೋನಾ ಸಮಯದಲ್ಲಿ ಯಾವ ರೀತಿ ನಡೀತಾ ಇದೆ ಅದೇ ರೀತಿಯಲ್ಲಿ ಜನರಿಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಇದು ತೊಂದರೆ ಮಾಡುವಂಥದ್ದೇ ಕೆಲಸ ಕೇಂದ್ರ ಸರ್ಕಾರದ ಶುರು ಆಗಿಬಿಟ್ಟಿದೆ. ಮತ್ತೇನಂತ ಕೇಳಿದ್ರೆ ಅಚ್ಚೆ ದಿನ ಬರ್ತಾ ಅಂತ ಹೇಳಿದ್ರು, ಇದೇ ಥರ ಅಚ್ಚೆ ದಿನ ಥರ ಯಾವುದೇ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೇನಂತ ಕೇಳಿದ್ರೆ ಹರ್ ಘರ್ ಮೇ ನಲ್ ಹೋಗ, ನಲ್ ಮೇ ಜಲ್ ಹೋಗ, LED ಬಲ್ಬ್ ಹೋಗ ಅಂತ ಎಲ್ಲ ಭಾಷಣ ಬಿಗಿದಿದ್ದು ಎಲ್ಲೂ ಕೂಡ ಎಂಥದ್ದು ಇಲ್ಲ ಇಲ್ಲಿ. ಅದು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಇಲ್ಲ ಬಿಟ್ಟರೆ ನಿಮ್ಮ ಹತ್ರ ರಾಜ್ಯಕ್ಕೆ ಒಂದು ಆಡಳಿತ ಹೋಗ್ತಿದ್ರೆ ಜನರಿಗೆ ಯಾಕೆ ತೊಂದರೆ ಕೊಡ್ತೀರಿ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಸುಮ್ಮನೆ. ಯಾಕಂತ ಕೇಳಿದ್ರೆ ಜನರಿಗೆ ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಹೋಟೆಲ್ದಾರರಿಗೆ ಮತ್ತು ಪಾಪ ಪಬ್ಲಿಕ್ಗೆಲ್ಲ ಭಾಳ ಸಮಸ್ಯೆ ಆಗ್ತಿದೆ. ಯಾಕಂದರೆ ಅಧಿಕಾರಿ ವರ್ಗದವ್ರಿಗೆ ಆಗಿರ್ಬೋದು, ಅವರು ಪಾಪ ಕೆಲವೊಂದು ಜನ ಊಟ ಎಲ್ಲ ಹೋಟೆಲಲ್ಲೇ ಮಾಡ್ತಿದ್ರು. ಸಾರ್ವಜನಿಕರು ಹೋಟೆಲನ್ನು ಡಿಪೆಂಡ್ ಆಗಿ ಒಂದು ಅರ್ಧಕ್ಕರ್ಧ ಜನ ಈಗಿನ ಜಮಾನದಲ್ಲಿ ನಮ್ಮ ದೇಶದಲ್ಲಿ ಆಗಿರ್ಬೋದು ಎಲ್ಲ ಕಡೆ ಅರ್ಧಕ್ಕರ್ಧ ಜನ ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಖಾಸಗಿ ಇದರಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋ ಜನರ ಪರಿಸ್ಥಿತಿ ಚಿಂತಾಜನಕ ಆಗಿರೋದ್ರಿಂದ ಕೂಡಲೇ ಸಿಲಿಂಡರ್ ಸಪ್ಲೈಯನ್ನು ಹೋಟೆಲ್ದಾರಿಗೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೀನಿ.